ಮಾಡಿರ್ತಕ್ಕಂಥ ಪ್ರಪಂಚದಲ್ಲಿ ಮಾನವ ಹಕ್ಕುಗಳನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಹೋರಾಟ ಮಾಡಿ ದೊರಕಿಸಿಕೊಟ್ಟಿರ್ತಕ್ಕಂಥ ಮೇಧಾವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಲೋಕಸಭೆಯಲ್ಲಿ ಅಮಿತ್ ಶಾ ಅತ್ಯಂತ ಹಾಸ್ಯಾಸ್ಪದ ರೀತಿಯಲ್ಲಿ ಮಾತನಾಡಿದ್ದಾರೆ. ಇದು ಇವತ್ತು ಮಾತನಾಡಿರ್ತಕ್ಕಂಥದ್ದಲ್ಲ. RSSನ, ವಿಶ್ವ ಹಿಂದೂ ಪರಿಷತ್ತಿನ, ಬಜರಂಗ ದಳದ, BJPಯ ಒಂದು ಮನಸ್ಥಿತಿ ಇಲ್ಲಿವರೆಗೆ ಜನರ ಭಯದಿಂದ ಅದುಮಿಟ್ಕೊಂಡಿದ್ರು. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನಾದರೂ ಅಂದರೆ ಬಹುಶಃ ನಮಗೆ ತೊಂದರೆ ಆಗ್ತಾಯಿದೆ ಅಂಥೇಳಿ. ಬಹುಶಃ ಈಗ ಅನಿಸಿದೆ ನಾವು ಒಂದು ಪ್ರಯೋಗ ಮಾಡಿ ನೋಡೋಣ, ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿ ಅದರ ರಿಯಾಕ್ಷನ್ ಏನು ಬರ್ತದೆ ಅದ್ರ ಮೇಲೆ ನಾವು ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅಂತಕ್ಕಂಥ ದುರಾಲೋಚನೆಯಿಂದ ಈ ಮಾತನಾಡಿದ್ದಾರೆ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂಥ ಸಂದರ್ಭದಲ್ಲಿ ಸಂವಿಧಾನ ಬರೆದಂಥ ಪ್ರಾರಂಭದಲ್ಲಿ ಇದೇ RSSನ ಅನೇಕ ಮುಖಂಡರು ಈ ಸಂವಿಧಾನವನ್ನು ಯಾವ ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ಟೀಕೆಯನ್ನು ಮಾಡಿರ್ತಕ್ಕಂಥವ್ರು. ಬಾಬಾ ಸಾಹೇಬ್ರ ಬಗ್ಗೆ, ಸಂವಿಧಾನದ ಬಗ್ಗೆ, ಅಲ್ಲಿರ್ತಕ್ಕಂಥ ಶಾಸನಗಳ ಬಗ್ಗೆ ಟೀಕೆ ಮಾಡಿರ್ತಕ್ಕಂಥವ್ರು ಯಾರು ಈ ದೇಶದಲ್ಲಿ ಮೊದಲನೇದಾದ RSSನವರು. ಇವತ್ತು BJP ಅವರು ಆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಈ ದೇಶದ ಎಲ್ಲ ಇಲಾಖೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇದ್ದರೂ ಕೂಡ RSSನ ಕಚೇರಿಯಲ್ಲಿ ಒಂದೇ ಒಂದು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೆಸರು ತೆಗೆದುಕೊಳ್ತಕ್ಕಂಥ ಕೆಲಸ ಅವ್ರು ಮಾಡೋಂಗಿಲ್ಲ. ಒಂದು ಫೋಟೋ ಕೂಡ ಇದುವರೆಗೆ ಕೂಡ ಅವ್ರು ಇಟ್ಟಿಲ್ಲ. ಇಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮೊಸಳೆ ಕಣ್ಣೀರು ಮಾತ್ರ ಸುರಿಸ್ತಾ ಇದ್ದಾರೆ ಪ್ರಧಾನಮಂತ್ರಿ ಆದಿಯಾಗಿ. ಆದರೆ ನೈಜವಾಗಿರ್ತಕ್ಕಂಥ ಕಾಳಜಿ ಅವರಲ್ಲಿಲ್ಲ. ಇದನ್ನು ವಿರೋಧ ಮಾಡಿ ಎಲ್ಲಿವರೆಗೆ ಅಮಿತ್ ಶಾ ರಾಜೀನಾಮೆ ಕೊಡೋಂಗಿಲ್ಲ ಅಲ್ಲಿವರೆಗೆ ಈ ಹೋರಾಟ ನಿರಂತರವಾಗಿರ್ತಾ ಇದೆ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಎಲ್ಲ ಒಕ್ಕೂಟಗಳು, ಇವತ್ತು ಅಲ್ಪಸಂಖ್ಯಾತ ಸಮುದಾಯದ ಎಲ್ಲ ಸಮುದಾಯದ ಜನ ಇವತ್ತು ಬಿಜಾಪುರ ಬಂದ್ ಮಾಡ್ತಕ್ಕಂಥ ಕರೆಗೆ ಒಕ್ಕೂರ್ಲಿಂದ ನಮಗೆ ಒಂದು ಸಾಥನ್ನು ಕೊಟ್ಟಿದ್ದಾರೆ. ಇವತ್ತೇನು ನಮ್ಮ ಸ್ವಾಗತ ಮಾಡೋ ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳ ಬಗ್ಗೆ ಏನು ಹೆಸರು ತೆಗೆದುಕೊಂಡ್ರು ಅವರೆಲ್ಲರೂ ಕೂಡ ಈ ಒಂದು ಬಂದ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಬಂದ್ ಆಗಿರ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಿಮಗೂ ಕೂಡ ಒಂದು ವಿನಂತಿಯನ್ನು ಮಾಡ್ತೀವಿ. ಒಂದು ವ್ಯಾಪಕವಾದಂಥ ಒಂದು ಪ್ರಚಾರ ಇದು ನೀವು ಭಾಳ ಮುತುವರ್ಜಿಯನ್ನು ವಹಿಸಿಕೊಂಡು ಈ ದೇಶದ ಸಂವಿಧಾನ ಕರ್ತನಿಗೆ ಅಪಮಾನ ಆಗಿದೆ ಅಂತಕ್ಕಂಥ ಏನು ಪ್ರಜಾಪ್ರಭುತ್ವದ 4ನೇ ಒಂದು ಸ್ತಂಭ ತಾವೇನಿದ್ದೀರಿ ನೀವು ಅದನ್ನು ಮಾಡಬೇಕಾಗ್ತಾ ಇದೆ ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಕೂಡ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ನಿಮ್ಮ ಜವಾಬ್ದಾರಿ ಕೂಡ ಭಾಳ ಇದೆ. ಯಾಕಂದ್ರೆ ಕೆಲವು ಸಲ ಏನಾಗ್ತದೆ, ನಾವು ಹೇಳ್ತಕ್ಕಂಥ ಭಾಳ ಇಂಪಾರ್ಟೆಂಟ್ ವಿಷಯಗಳನ್ನು ಮರೆಮಾಚ್ತಕ್ಕಂಥದ್ದು ಆಗಬಾರ್ದು. ಇವತ್ತು ನಮಗ್ಯಾರಿಗೆ ಅಲ್ಲ, ಇಡೀ ದೇಶದ ಸಂವಿಧಾನಕರ್ತನಿಗೆ ಯಾವ ರೀತಿ ಅವರು ಅಪಮಾನ ಮಾಡಿದ್ದಾರೆ ಅಂತ ಹೇಳಿ. ಅದಕ್ಕಾಗಿ ಇಲ್ಲಿ ಅನೇಕ ಜನ ಇನ್ನೂ ಕೂಡ ಮಾತನಾಡಿದ್ದಾರೆ. ಇವತ್ತು 28ನೇ ತಾರೀಕಿಗೆ ನಡೀತಕ್ಕಂಥ ಇವತ್ತು ಶಾಲಾ ಕಾಲೇಜುಗಳು ಬಂದಾಗ್ತಾ ಇವೆ, ಬಸ್ಸುಗಳು ಬಂದಾಗ್ತಾ ಇವೆ, ಮಾರ್ಕೆಟ್ ಬಂದಾಗ್ತಾ ಇದೆ. ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಸಮುದಾಯಗಳಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಇವತ್ತು ಏನು ಈ ಒಂದು ಒಕ್ಕೂಟಿದೆ ಸಂವಿಧಾನ ರಕ್ಷಣಾ ಸಮಿತಿಯ ಒಂದು ಇದರಲ್ಲಿ ಇವತ್ತು ಅಹಿಂದಾಗಿರ್ಬೋದು, ಅಹಿಂದ ಸಂಘಟನೆ ಆಗಿರ್ಬೋದು, ದಲಿತ ಎಲ್ಲ ಸಂಘಟನೆಗಳ ಮುಖ್ಯಸ್ಥರಾಗಿರ್ಬೋದು, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ವೇದಿಕೆಯ ಆಶ್ರಯ ಆಗಿರ್ಬೋದು, ಇವತ್ತೇನಿದೆ ಮಾನವ ಹಕ್ಕುಗಳ ಹೋರಾಟಗಾರರಾಗಿರ್ಬೋದು, ಎಲ್ಲರೂ ಕೂಡ ಈ ಬೆಂಬಲಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕಾಗಿ ಈ ಬೆಂಬಲಕ್ಕೆ ನೀವು ವ್ಯಾಪಕವಾಗಿರ್ತಕ್ಕಂಥ ಒಂದು ಪ್ರಚಾರವನ್ನು ನಮಗೆ ಕೊಡೋದ್ರ ಮುಖಾಂತರ ನೀವು ಕೂಡ ಸಂವಿಧಾನದ ರಕ್ಷಣೆಗೆ ನಿಲ್ಲಬೇಕು ಅಂಥೇಳಿ ತಮ್ಮಲ್ಲಿ ಕೂಡ ವಿನಂತಿ ಮಾಡಿ, ಈಗ ನಮ್ಮ ಬಿಜಾಪುರ ನಗರದ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮ ಮುಷರಫ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಆಮೇಲೆ ಆಸಂಗಿ ಅವರು, ಕೊಡ್ಬಾಗಿ ಅವರು, ನಮ್ಮ ಬಿಜಾಪುರ ಬಂದ್ 27 ತಾರೀಕು ಎಲ್ಲ ಸಂಘ ಸಂಸ್ಥೆಯವ್ರಿಗೆ ಎಲ್ಲರಿಗೆ ವಿನಂತಿ ಮಾಡೀವಿ. ಒಟ್ಟು ಬಿಜಾಪುರ ಬಂದ್ ಮಾಡಬೇಕು. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದು
ಅವರು ರಾಜೀನಾಮೆರೇ ಕೊಡಬೇಕು, ದೇಶದೊಳಗೆ ಎಲ್ಲರಿಗೆ ಸ್ವಾರಿಯರೇ ಹೇಳಬೇಕು ಅಂತ ನಾವು ಬಿಜಾಪುರ ಬಂದ್ ಮಾಡ್ಲಿಕ್ಕತ್ತೀವಿ. 28 ತಾರೀಕು ಮುಂಜಾನೆ 10 ಗಂಟೆಗೆ ಸಿದ್ದೇಶ್ವರ ಗುಡಿಲಿಂದ ಬಸವೇಶ್ವರ ಸರ್ಕಲ್ಲಿಂದ ಗಾಂಧಿ ಚೌಕ್, ಬಸವೇಶ್ವರ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ತನಕ ಬರ್ತೀವಿ. ಎಲ್ಲರಿಗೂ ನಾವು ವಿನಂತಿ ಮಾಡ್ಲಿಕ್ಕತ್ತೀವಿ. ಎಲ್ಲ ಸಂಘ ಸಂಸ್ಥೆಯವರು, ಎಲ್ಲ ಶಾಲಾ ಕಾಲೇಜು, ಬಸ್ಸು, ಮಾರ್ಕೆಟು, ರಿಕ್ಷಾ ಎಲ್ಲರಿಗೂ ವಿನಂತಿ ಮಾಡಿ ನಾವು ಎಲ್ಲರೂ ಕೂಡಿ ನಮ್ಮ ಗೂಡ ಬರಬೇಕಂತ ವಿನಂತಿ ಮಾಡಿ. ಒಬ್ಬ ಕ್ರಿಮಿನಲ್ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿಯನ್ನು ಈ ದೇಶದ ಗೃಹ ಸಚಿವರಾಗಿ ಒಪ್ಪಿಕೊಂಡಿದ್ದೇ ಒಂದು ದೊಡ್ಡ ದುರಂತ ಅಂತ ಹೇಳಿ ನಾನು ಮೊದಲು ಭಾವಿಸ್ತೇನೆ. ಒಂದು ಸಂವಿಧಾನಿಕ ಹುದ್ದೆಯಲ್ಲಿದ್ದಂಥ ವ್ಯಕ್ತಿ ಇವತ್ತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಬಗ್ಗೆ ಇಷ್ಟೊಂದು ಅತ್ಯಂತ ಅಪಮಾನಕಾರಿಯಾಗಿ ಮಾತಾಡಿದ್ದನ್ನು ಖಂಡಿಸಿ ಇಡೀ ದೇಶಾದ್ಯಂತ ಕೋಲಾಹಲ ಎದ್ದಿದೆ. ಭಾರತ ದೇಶವಾಸಿಗಳು ಯಾರೂ ಅಂಬೇಡ್ಕರ್ ಅವರ ಅಪಮಾನವನ್ನು ನಾವು ಎಂದೂ ಸಹಿಸೋದಿಲ್ಲ. ಆ ಕಾರಣಕ್ಕಾಗಿ ನಾವು ಬರುವಂಥ ಶನಿವಾರ 28ಕ್ಕೇನು ದೊಡ್ಡ ಮಟ್ಟದ ವಿಜಾಪುರ ಬಂದ್ ಕರೆ ಕೊಟ್ಟಿದ್ದೀವಿ. ಇದಕ್ಕೆ ಈಗಾಗಲೇ ಎಲ್ಲ ಸಂಘ ಸಂಸ್ಥೆಗಳನ್ನು, ಮಾರುಕಟ್ಟೆಯನ್ನು, ವ್ಯಾಪಾರಸ್ಥರ ಸಂಪರ್ಕ ಮಾಡಿ ಎಲ್ಲ ದೊಡ್ಡ ಪ್ರಮಾಣದ ಬೆಂಬಲ ವ್ಯಕ್ತ ಆಗಿದೆ. ಮತ್ತೇನು ಇವರು BJPಯವರು ಇತ್ತೀಚಲಾಗಿ ಬಾಬಾ ಸಾಹೇಬ್ರ ಬಗ್ಗೆ ಒಂದು ಪ್ರೀತಿಯನ್ನು, ಕಳಕಳಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಇವರಿಗೆ 2 ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ನೀವು ಬಾಬಾ ಸಾಹೇಬ್ರ ಬಗ್ಗೆ ಹೇಳ್ತಿರಲ್ಲ, ಗುಜರಾತಿನಲ್ಲಿ ನಿಮ್ಮದೇ ಸರ್ಕಾರ ಇದೆ. ಗುಜರಾತಿನ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಇದುವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ನೀವು ಹಾಕ್ತಾ ಇಲ್ಲ, ಯಾಕೆ? ಆಮೇಲೆ ಇಷ್ಟೊಂದೆಲ್ಲ ನೀವು ಪ್ರೀತಿ ತೋರಿಸ್ತಾ ಇದ್ದೀರಿ ಬಾಬಾ ಸಾಹೇಬ್ರ ಬಗ್ಗೆ. ಇತ್ತಿತ್ತಲಾಗಿ ನಿಮಗೆ ನಿಜವಾದ ಏನಾದರೂ ಸ್ವಾಭಿಮಾನ ಇದ್ದರೆ, ಬಾಬಾ ಸಾಹೇಬ್ರ ಬಗ್ಗೆ ಒಂದು ಗೌರವ ಇದ್ದರೆ, ನಾವು ಕೊಟ್ಟಂಥ ಕರೆಗೆ ನೀವು ಕೂಡ ಬಂದು ಬೆಂಬಲಿಸಬೇಕು. ಯಾಕಂದ್ರೆ ಇದು ಪಕ್ಷಾತೀತವಾದಂಥ ಹೋರಾಟ. ಇದು ನಾವು ಯಾವುದೇ ಪಕ್ಷದ ಬ್ಯಾನರಲ್ಲಿ ಮಾಡ್ತಾ ಇಲ್ಲ. ಇದು ಕಾಂಗ್ರೆಸ್ ಪಕ್ಷದ ಬ್ಯಾನರಲ್ಲಿ ಮಾಡ್ತಾ ಇಲ್ಲ. ಎಲ್ಲ ಅಹಿಂದ, ಪ್ರಗತಿಪರ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವಾದಿಗಳ ಒಕ್ಕೂಟ, ರೈತ ಸಂಘ, ಕಮ್ಯುನಿಸ್ಟ್ ಪಕ್ಷ, ಮಹಿಳಾ ಸಂಘಟನೆಗಳು ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಹೀಗಾಗಿ ನಿಮಗಿದು ನಿಮ್ಮ ದೇಶಭಕ್ತಿಯನ್ನು, ನಿಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಿಮ್ಮ ಒಂದು ಗೌರವವನ್ನು ತೋರಿಸ್ಲಿಕ್ಕೆ ಒಂದು ಅವಕಾಶ ಇದೆ. ನೀವು ಬಂದು ಭಾಗಿಯಾಗಿ ಬೆಂಬಲಿಸ್ರಿ ಅನ್ನೋಂಥ ಒಂದು ಒತ್ತಾಯವನ್ನು ನಾನು ಈ BJP ಪಕ್ಷಕ್ಕೆ ಮತ್ತು ಮುಖಂಡರಿಗೆ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಥ್ಯಾಂಕ್ ಯು. ಈ ಅದಕ್ಕಿಂತಲೂ ಮುಂಚೆನೇ 1947ನೇ ಇಸ್ವಿಯಿಂದ ಈ ಸಂವಿಧಾನವನ್ನು ವಿರೋಧ ಮಾಡ್ತಾ ಬಂದವರೇ BJPಯವರು, ಆಗಿನ ಜನಸಂಘದವರು, ಆಗಿನ RSSದವರು. ಶ್ಯಾಮ್ ಪ್ರಸಾದ್ ಮುಖರ್ಜಿ, ಗುರೂಜಿ ಗೋಳ್ವಲ್ಕರ್, ವೀರ್ ಸಾವರ್ಕರ್ ಇವರೆಲ್ಲರೂ ಸೇರಿಕೊಂಡು ಡಾಕ್ಟರ್ BR ಅಂಬೇಡ್ಕರ್ ಹಿಂದೂ ಕೋಡ್ ಬಿಲ್ ಬಗ್ಗೆ ಡಿಫರೆನ್ಸ್ ಬಂದಕ್ರೆ ಅವರು ಓಪನ್ ಆಗಿ ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧ ಮಾಡ್ತಕ್ಕಂಥ ಅವರು ಇತ್ತೀಚೆಗೆ ಏನು ಮಾಡ್ಲಿಕ್ಕತ್ತಿದ್ದಾರೆ ಅದು ನೈಜ ಪ್ರೀತಿಯಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಏನೇನೇನೇನೋ ಕತೆ ಹೇಳ್ತಾರೆ. ಒಂದು ವಿಚಾರ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅವ್ರ ಮೇಲಿನ ಮೇಲೆ ಕಾಂಗ್ರೆಸ್ನವರು ಡಾಕ್ಟರ್ BR ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರು ಅಂತ ತಿಳ್ಕೊಂಡು ಏನೇನೋ ಒಂದೊಂದು ಕುಚೇದ್ಯ ಹೇಳಿಕೆಗಳನ್ನು ಕೊಡ್ತಾರೆ. ನೋಡಿರಿ, ರಾಜಕೀಯದೊಳಗೆ ಯಾವಾಗಲೂ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ. ಆ ಸೈದ್ಧಾಂತಿಕವಾಗಿ ಕೆಲವೊಂದು ಡಿಫರೆನ್ಸ್ ಇದ್ದಿದ್ದಂಗೆ ಅದನ್ನೇ ಅವರು ಇದನ್ನು ದೊಡ್ಡ ರೂಪದೊಳಗೆ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರು ಅಂತ ತಿಳ್ಕೊಂಡು ಏನು BJPಯವ್ರು ಏನು ಹೇಳ್ತಾರೆ ಅದರಲ್ಲಿ ಏನೂ ಹೊರಳಿಲ್ಲ. BJPಯವ್ರದ್ದು ಪ್ರಿನ್ಸಿಪಲ್ ಐಡಿಯಾಲಜಿ ಏನರ ಇತ್ತಂದರೆ ಈ ದೇಶದಲ್ಲಿ ಮನುಸ್ಮೃತಿನೇ ಬರಬೇಕು ಅಂತಕ್ಕಂಥದ್ದು ಸ್ಪಷ್ಟವಾದಂಥ ವಿಚಾರ BJPಯವ್ರು ಇವತ್ತಿದೆ. ಇದು ಹಿಡನ್ ಅಜೆಂಡಾ. ಈಗ ಅವ್ರದ್ದೇ ಆದಂಥ MP ಅನಂತಕುಮಾರನವರು ನಾವು ಬಂದದ್ದೇ ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಅಂತ ಹೇಳ್ತಾರೆ. ಈ ರೀಸೆಂಟಾಗಿ ಹೇಳಿದ್ರು 400 ಅಬ್ಕೆ ಬಾರ್ 400 ಏನು ಹೇಳಿದ್ರು, 400 ಬಂದರೆ ಸಂವಿಧಾನ ಬದಲಾವಣೆ ಮಾಡ್ತೇವೆ ಅಂತ. ಸೊ ಈ ದೇಶದ ಅಪ್ರೆಸ್ಡ್ ಕಮ್ಯುನಿಟಿ ಯಾವತ್ತೂ ಅದೇ ಪರಿಸ್ಥಿತಿಯೊಳಗೆ ಏನು ಒಂದು 1000 ವರ್ಷದ ಹಿಂದೆ ಆ ಸಾಮಾಜಿಕ ವ್ಯವಸ್ಥೆ ಹೆಂಗಿತ್ತು ಅದೇ ವ್ಯವಸ್ಥೆದೊಳಗೆ ಅಪ್ರೆಸ್ಡ್ ಕಮ್ಯುನಿಟಿ ಜನ ಇರಬೇಕು ಅಂತಕ್ಕಂಥದ್ದು ಧ್ಯೇಯ BJPಯವ್ರದ್ದು, RSSವ್ರದ್ದು, ವಿಶ್ವ ಹಿಂದೂ ಪರಿಷತ್ನವ್ರದ್ದು ಇದೆ. ಸೊ ಅದಕ್ಕಾಗಿ ನಾನು ತಮ್ಮ ಮುಖಾಂತರ ಅಪೀಲ್ ಮಾಡ್ತೇನೆ. ಇದಕ್ಕೆ ಜರ್ನಲಿಸ್ಟ್ ಆ್ಯಂಡ್ ಜರ್ನಲ್, ಇಫ್ ದ ಜರ್ನಲಿಸ್ಟ್ ಆರ್ ಇಂಪಾರ್ಷಿಯಲ್ ಇನ್ ದಿಸ್ ಕಂಟ್ರಿ,
See, they are the fourth pillar of the democracy. ಈ ಪ್ರಜಾಪ್ರಭುತ್ವದ 4ನೇ ಸ್ತಂಭ ಯಾವುದರ ಇದ್ದರೆ ಅದು ಜರ್ನಲಿಸ್ಟ್. ದಯಮಾಡಿ ಆನ್ ಬಿಹಾಫ್ ಆಫ್ ಆಲ್ ದೀಸ್ ಅಸೋಸಿಯೇಷನ್ಸ್ ಐ ಆಮ್ ಗೋಯಿಂಗ್ ಟು appeal to you, all of my journalist friends, kindly expose, kindly give due publicity to this pious mission. It is a pious mission. ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದಕ್ಕೆ ನೀವು ಇಂಪಾರ್ಷಲ್ ಆಗಿ ಆನೆಸ್ಟ್ ಆಗಿ ಇದನ್ನು ದಯವಿಟ್ಟು ಎಕ್ಸ್ಪ್ರೆಸ್ ಮಾಡಿರಿ ಅಂತ ತಿಳ್ಕೊಂಡು ಇವತ್ತಿನ ದಿವಸ ಐ ವಿಲ್ ಫೋಲ್ಡ್ ಮೈ ಹ್ಯಾಂಡ್ ಆ್ಯಂಡ್ ಆನ್ ಬಿಹಾಫ್ ಆಫ್ ಆಲ್ ದೀಸ್ ಸಿ ಕಮ್ಯುನಿಟೀಸ್, ಆಲ್ ದೀಸ್ ಅಸೋಸಿಯೇಷನ್, ಐ ವಿಲ್ ರಿಕ್ವೆಸ್ಟ್ ಯು. ಥ್ಯಾಂಕ್ ಯು. ಇವತ್ತು ಇಲ್ಲಿ ನೆರೆದಂಥ ಎಲ್ಲ ವೇದಿಕೆ ಮೇಲೆ ಕುರಿತಂಥ ಗಣ್ಯಾತಿಗಂತ ವ್ಯಕ್ತಿಗಳು ಇವತ್ತ ಭಾರತದ ಸಂವಿಧಾನ ಇವತ್ತು ವಿಶ್ವಕ್ಕೆ ಒಂದು ಸಮಾನತೆ ಅಸಮಾನತೆಯನ್ನು ಹೋರಾಡಿಸಿ ಸಮಾನತೆಯನ್ನು ತಂದಂಥ ಬಾಬಾ ಸಾಹೇಬರ ಸಂವಿಧಾನ ಪ್ರಬುದ್ಧ ಭಾರತ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಬಾಬಾ ಸಾಹೇಬರ ಸಂವಿಧಾನ ಭಾಳ ಅವಶ್ಯಕತೆ ಇದೆ. ಅಂಥದ್ದನ್ನು ಜಾತಿವಾದಿಗಳು, ಜಾತಿವಾದಿ ತಾಯ್ಗಂಡರು ಆದಂಥ RSS, ಬಜರಂಗದಳ, ವಿಶ್ವ ಹಿಂದೂ ಪರಿಷತ್ ಇವತ್ತ ಮತ್ತೆ ಈ ದೇಶದಲ್ಲಿ ಚಾತುರ್ವರ್ಣ ಪದ್ಧತಿ ನಿರ್ಮಾಣ ಮಾಡಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ಅವಮಾನ ಮಾಡೋಕ್ಕೋಸ್ಕರ ಇವತ್ತ ದಲಿತ ಚಳವಳಿಗಳ ಹೋರಾಟಗಳ ಮುಖಾಂತರ ನಾವು ಹೇಳ್ತಿದ್ದೀವಿ. ಚಳವಳಿಯನ್ನು ಕಟ್ಟುವಂತಹ ಅವರಿಗೆ BJP ಅವರಿಗೆ RSS ಅವರಿಗೆ ಸವಾಲು ಹಾಕ್ತಿದ್ವಿ. ಅವರಿಗೆ ಬೇಕಾದದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬೇಡ, ಸಾಧು ಸಂತರ ಸಂವಿಧಾನ ಬೇಕು. ನಾವು ಆವಾಗ ಇವತ್ತು ಚಳವಳಿಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಮಂದಿರ ಮಸೀದಿ ನಾಟಕ ಸಾಕು, ಮಂಡಳ ವರದಿ ಜಾರಿಯಲ್ಲಿ ಬರಬೇಕು ಅನ್ನುವಂಥ ಸ್ಲೋಗನ್ನ ಬಳಿಕ ಇವತ್ತು RSS ಅವರು, ಬಜರಂಗದವರಿಗೆ, ಜಾತಿವಾದಿ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ನಾವು ಎಚ್ಚರಿಕೆ ಮಾತನ್ನು ಕೊಡ್ತಿದ್ದೀವಿ. ಆ ಸಂದರ್ಭದಲ್ಲಿ ಇವತ್ತ ಕೇಂದ್ರದಲ್ಲಿ ಬಂದಂಥ BJP ಸರ್ಕಾರ, ಅಮಿತ್ ಶಾ ಏನಂತವರು ಕುಖ್ಯಾತ ರೇವಡಿ ಅನಿಸಿಕೊಂಡಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅವಹೇಳನ ಮಾಡುವ ಮೂಲಕ ಇಡೀ ದೇಶದ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ವಿಚಾರದಾಗ, ಪ್ರಜಾಪ್ರಭುತ್ವ ಇಲ್ಲದಂತೆ ಮಾಡುವಂಥ ಸಂದರ್ಭದಾಗ, ಇಂಥ ವಿಚಾರದೊಳಗೆ ನಾವೆಲ್ಲರೂ ಇವತ್ತು ಒಂದಾಗಿ, ಶೋಷಿತ ವರ್ಗಗಳ ಎಲ್ಲ ಒಂದಾಗಿ, ದೀನದಲಿತರು, ಅಲ್ಪಸಂಖ್ಯಾತರು ಎಲ್ಲ ಇವತ್ತು ನಾವು ಒಂದಾಗಿ ಇವತ್ತು ನಾಳೆ ಬರುತ್ತಿರುವಂಥ ದಿನದಲ್ಲಿ ಇವತ್ತು ನಾವು 28 ಶನಿವಾರ ಬಿಜಾಪುರ ಬಂದ ಕರೆಯನ್ನು ನಾವು ಕೊಡಬೇಕು. ಬಂದ ಕರೆಯಕ್ಕೆ ಮಹಿಳೆಯರು, ಎಲ್ಲ ದಲಿತ ಚಳವಳಿಗಾರರು, ಅಲ್ಪಸಂಖ್ಯಾತರು, ಇನ್ನುಳಿದವರು ಈ ಭಾಗದಲ್ಲಿ ನಾಳೆ 10,000 ಜನಸಂಖ್ಯೆ 20,000 ಜನಸಂಖ್ಯೆ ತಾವೆಲ್ಲ ತರ್ತೀರ ಅಂತ ನಾವು ಆಶೆಯನ್ನು ಮಾಡಿದ್ದೀವಿ. ಅದಕ್ಕೆಲ್ಲ ಪತ್ರಿಕೆ ಬಂಧುಗಳು ಸಂಪೂರ್ಣವಾಗಿ ನಮಗೆ ಬೆಂಬಲ ಕೊಡ್ತೀರಿ ಅನ್ನೋಂಥ ಆಶೆ ನಿಮ್ಮ ಮೇಲೆ ಭಾಳ ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ. ಅದಕ್ಕೆ ಈ ಹೋರಾಟ ಇವತ್ತು ಎಲ್ಲಿವರೆಗೆ ಅಮಿತ್ ಶಾ ರಾಜೀನಾಮೆ ಕೊಡೋದಿಲ್ಲ, ಎಲ್ಲಿವರೆಗೆ ಅಮಿತ್ ಶಾ ಸಮರ್ಥ ಮಾಡಿಕೊಂಡಂಥ ಪ್ರಧಾನಮಂತ್ರಿ ಮೋದಿ ಅವರು ಸಹಿತವಾಗಿ ರಾಜೀನಾಮೆ ಕೊಡುವಂಥ ಇವತ್ತು ನಾವು ಇವತ್ತು ಅವ್ರಿಗೆ ರಾಜೀನಾಮೆ ಕೊಡುತ್ತೆ ಈ ಹೋರಾಟವನ್ನು ಎಂದಿಗೂ ಬಿಡೋಕ್ಕಾಗೋದಿಲ್ಲ. ಈ ಹೋರಾಟವನ್ನು ಸಂಪೂರ್ಣವಾಗಿ ಎಲ್ಲ ದಲಿತ ಚಳವಳಿಗಾರರು, ಎಲ್ಲ ಸಹಕಾರದಲ್ಲಿ ಬಂದಂಥವು ನಾಳೆ ನಮ್ಮ ಶಕ್ತಿಯನ್ನು ನಾವು ತೋರಿಸಬೇಕು. ಹೋರಾಟದ ಮುಂಚಿನ ಕ್ರಮದಲ್ಲಿ ಮಹಿಳೆಯರು ಮತ್ತು ಇನ್ನುಳಿದವರು ಎಲ್ಲರೂ ಬರಬೇಕನ್ನ ಅನ್ನುವಂಥ ಮಾತನ್ನು ಹೇಳಿ, ದಲಿತರನ್ನು ಸುಟ್ಟ ಬೆಂಕಿ ದೇಶವನ್ನು ಸುಟ್ಟಿತ್ತು ಅನ್ನುವಂಥ ಮಾತನ್ನು ಎಚ್ಚರಿಕೆ ಕೊಡುತ್ತಾ ನಾನೊಂದೆರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಅನೇಕ ಕ್ರಿಮಿನಲ್ ಕೇಸ್ಗಳನ್ನು ಹೊಂದಿರುವ ಅಮಿತ್ ಶಾನನ್ನ ಮೊದಲ ಸಂಪುಟದಲ್ಲಿ ಇಟ್ಕೊಂಡಿದ್ದೇ ದೊಡ್ಡ ಅಪರಾಧ. ಮೋದಿಯವರೆಲ್ಲ ಗಮನಿಸಬೇಕು. ಮತ್ತೆ ಹೇಳಿಕೆ ಕೊಡ್ತಾರೆ ಮೋದಿಯವರು, ನಾವೆಲ್ಲ ಅಂಬೇಡ್ಕರ್ ತತ್ವದಲ್ಲಿ ಅದೇವಿ. ಹೌದು, ಅದಿರಿ ಸಾಹೇಬ್ರೆ, ನೀವು ಅದಿರಿ ಅಂತ ಹೇಳಿ ನೀವು ಭಾರತದ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ಮಹಿಳೆಯನ್ನು ಇವತ್ತು ರಾಷ್ಟ್ರಪತಿಯನ್ನಾಗಿ ಮಾಡಿದ್ದೀರಿ. ಆದರೆ ಹೇಳುವುದಕ್ಕೆ ಮಾತ್ರ ಅಲ್ಲ, ಇವತ್ತು ನಾವು ಯಾವುದೇ ಗ್ರಂಥಗಳನ್ನು ನಾವು ಪೂಜಿಸಬೇಕು ಅಂತಂದ್ರೆ ನಮ್ಮ ಧರ್ಮದ ಗ್ರಂಥಗಳನ್ನು ನಾವು ಮನೆಯಲ್ಲಿ ಪೂಜಿಸಬೇಕು.
ಹೊರತಾಗಿ ನಾವು ಮನೆ ಬಿಟ್ಟು ಹೊರಗೆ ಬಂದಾಗ ನೀವು ಜನರ ಒಂದು ಕಲ್ಯಾಣಕ್ಕಾಗಿ ಯೋಚಿಸುವಂತಹ ದೇವಸ್ಥಾನ ಸಂವಿಧಾನ ಅಲ್ಲೇ ನೀವು ಅಂಬೇಡ್ಕರ್ ಅವ್ರನ್ನ ಹೀಯಾಳಿಸ್ತೀರಿ ಅಂತಂದ್ರೆ ನೀವು ಈ ಜಾಗದೊಳಗೆ ಇರ್ಲಿಕ್ಕೆ ಲಾಯಕ್ಕಿಲ್ಲ. ಅದಕ್ಕಾಗಿ ಮಹಿಳೆಯರಿಗೆ ಇವತ್ತು ಸ್ವತಂತ್ರ ಮತ್ತು ಸಮಾನತೆಯನ್ನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಈ ಒಂದು ಸಂವಿಧಾನಕ್ಕೆ ನೀವು ಅವಮಾನ ಮಾಡಿದ್ದೀರಿ ಅದು ಅತ್ಯಂತ ಹೇಯ ಕೃತ್ಯ. ನೀವೆಲ್ಲ ಭಾವಿಸಿದ್ದೀರಿ ಅನುವಾದವನ್ನು ಒಳ್ಳೆ ತರಬೇಕು, ಪುರುಷ ಪ್ರಧಾನ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಹೇಳಿ ನೀವು ಕನಸು ಕಾಣ್ತಾ ಇದ್ದೀರಲ್ಲ, ಅದು ಎಂದೂ ಸತ್ಯ ಆಗುದಿಲ್ಲ. ಯಾಕಂದ್ರೆ ಮಹಿಳೆಯರು ಬಹುಸಂಖ್ಯಾತ ಮಹಿಳೆಯರು ಸಹಿತ ಇವತ್ತ ನಾವೆಲ್ಲ ಓಟ್ ಹಾಕುವುದೇ ಮಹಿಳೆಯರ ಮೇಲುಗೈ. ಆ ಓಟದಿಂದ ನೀವೆಲ್ಲ ಆರಿಸಿ ಬರ್ತೀರಿ. ಆ ಒಂದು ಸಮಾನತೆಗೆ ನೀವು ಚ್ಯುತಿ ತರುವಂಥ ಮಾತುಗಳನ್ನು ಸಂವಿಧಾನದ ಬಗ್ಗೆ ಅವಹೇಳನಕಾರಿಯಾಗಿ ಮಾತುಗಳನ್ನು ನೀವು ಸಂವಿಧಾನದಲ್ಲಿ ಮಾತಾಡ್ತೀರಿ ಅಂತಂದ್ರೆ ನೀವು ಈ ಜಾಗದಲ್ಲಿ ಇರ್ಲಿಕ್ಕೆ ಲಾಯಕ್ಕಿಲ್ಲ. ನಾವು ನಿರಂತರವಾಗಿ ಹೋರಾಟ ಮಾಡ್ತಾನೆ ಬಂದಿದ್ದೇವೆ. ಈ ಹೋರಾಟ ಎಲ್ಲಿವರೆಗೆ ಇರ್ತೈತೆ ಅಂತಂದ್ರೆ ಈ ಅಮಿತ್ ಶಾ ಅವರು ಇವತ್ತೇನು ಮೋದಿ ಅವ್ರು ನೋಡ್ರಿ ವಾರಣಾಸಿ ಒಳಗೆ ರಾಮರಾಜ್ಯ ಕಟ್ತೇವೆ ಅಂತ ಹೇಳಿ ರಾಮ ಮಂದಿರ ನಿರ್ಮಾಣ ಮಾಡಿದ್ರು ಕೂಡ ಅದೇ ಒಂದು ಕ್ಷೇತ್ರದಲ್ಲಿ ಅವರು ಸೋಲನ್ನು ಅನುಭವಿಸಿದ್ದಾರೆ. ಆದರೆ ನೀವು ಮಾತಿನಲ್ಲಿ ತರ್ತಕ್ಕಂಥ ಕೆಲಸವನ್ನು ಕೃತಿಯಲ್ಲಿ ಮಾಡ್ತಾ ಇಲ್ಲ ಅನ್ನೋದನ್ನು ಸಹಿತ ಇಲ್ಲಿ ಇದೊಂದು ತೋರಿಸ್ಲಿಕ್ಕೆ ನೀವು ಹೊರಟಿದ್ದೀರಿ. ಅದಕ್ಕಾಗಿ ಅಮಿತ್ ಶಾ ಅವರು ಸಹಿತ ಮುಂದಿನ ಒಂದು ದಿನಮಾನಗಳಲ್ಲಿ ಈ ಒಂದು ಸೋಲನ್ನು ಉಂಡು ಇವತ್ತು ತಾವು ಮನೆಗೆ ಹೋಗಬೇಕು. ಈಗ ತಕ್ಷಣ ಆ ಒಂದು ಪರಿಸ್ಥಿತಿ ಬರುವುದಕ್ಕಿಂತ ಮುಂಚೆನೆ ತಾವೇ ಸ್ವತಃವಾಗಿ ರಾಜೀನಾಮೆ ಕೊಟ್ಟು ಇವತ್ತು ಮನೆಯಲ್ಲಿ ಕುಂತ್ರೆ ಮಾತ್ರ ತಾವು ಈ ಒಂದು ಅಂಬೇಡ್ಕರ್ ಅವರಿಗೆ ಸ್ವಲ್ಪ ತಕ್ಕ ಮಟ್ಟಿಗೆ ನೀವು ಗೌರವ ಸಲ್ಲಿಸಿದಿರಿ. ಆ ಒಂದು ಕೆಲಸವನ್ನು ನೀವು ಮಾಡ್ತೀರಿ ಅಂತ ಹೇಳಿ ನಾವೆಲ್ಲ ಇರ್ತಕ್ಕಂಥ ಪ್ರಪಂಚದಲ್ಲಿ ಮಾನವ ಹಕ್ಕುಗಳನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಹೋರಾಟ ಮಾಡಿ ದೊರಕಿಸಿಕೊಟ್ಟಿರ್ತಕ್ಕಂಥ ಮೇಧಾವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಲೋಕಸಭೆಯಲ್ಲಿ ಅಮಿತ್ ಶಾ ಅತ್ಯಂತ ಹಾಸ್ಯಾಸ್ಪದ ರೀತಿಯಲ್ಲಿ ಮಾತನಾಡಿದ್ದಾರೆ. ಇದು ಇವತ್ತು ಮಾತನಾಡಿರ್ತಕ್ಕಂಥದ್ದಲ್ಲ. RSSನ ವಿಶ್ವ ಹಿಂದೂ ಪರಿಷತ್ತಿನ ಬಜರಂಗ ದಳದ BJPಯ ಒಂದು ಮನಸ್ಥಿತಿ ಇಲ್ಲಿವರೆಗೆ ಜನರ ಭಯದಿಂದ ಅದುಮಿಟ್ಕೊಂಡಿದ್ರು. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನಾದರೂ ಅಂದರೆ ಬಹುಶಃ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಬಹುಶಃ ಈಗ ಅನಿಸಿದೆ ನಾವು ಒಂದು ಪ್ರಯೋಗ ಮಾಡಿ ನೋಡೋಣ, ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ರಿಗೆ ಅಪಮಾನ ಮಾಡಿ ಅದರ ರಿಯಾಕ್ಷನ್ ಏನು ಬರ್ತದೆ ಅದ್ರ ಮೇಲೆ ನಾವು ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಕ್ಕಂಥ ದುರಾಲೋಚನೆಯಿಂದ ಈ ಮಾತನಾಡಿದ್ದಾರೆ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂಥ ಸಂದರ್ಭದಲ್ಲಿ ಸಂವಿಧಾನ ಬರೆದಂಥ ಪ್ರಾರಂಭದಲ್ಲಿ ಇದೇ RSSನ ಅನೇಕ ಮುಖಂಡರು ಈ ಸಂವಿಧಾನವನ್ನು ಯಾವ ಮನಸ್ಸಿಗೆ ಬಂದಂಥ ರೀತಿಯಲ್ಲಿ ಟೀಕೆಯನ್ನು ಮಾಡಿರ್ತಕ್ಕಂಥವ್ರು. ಬಾಬಾ ಸಾಹೇಬ್ರ ಬಗ್ಗೆ, ಸಂವಿಧಾನದ ಬಗ್ಗೆ, ಅಲ್ಲಿರ್ತಕ್ಕಂಥ ಶಾಸನಗಳ ಬಗ್ಗೆ ಟೀಕೆ ಮಾಡಿರ್ತಕ್ಕಂಥವ್ರು ಯಾರು ಈ ದೇಶದಲ್ಲಿ ಮೊದಲನೇದಾದ RSSನವರು. ಇವತ್ತು BJP ಅವರು ಆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಈ ದೇಶದ ಎಲ್ಲ ಇಲಾಖೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇದ್ದರೂ ಕೂಡ RSSನ ಕಚೇರಿಯಲ್ಲಿ ಒಂದೇ ಒಂದು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೆಸರು ತೆಗೆದುಕೊಳ್ತಕ್ಕಂಥ ಕೆಲಸ ಅವ್ರು ಮಾಡೋಂಗಿಲ್ಲ. ಒಂದು ಫೋಟೋ ಕೂಡ ಇದುವರೆಗೆ ಕೂಡ ಅವ್ರು ಇಟ್ಟಿಲ್ಲ. ಇಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮೊಸಳೆ ಕಣ್ಣೀರು ಮಾತ್ರ ಸುರಿಸ್ತಾ ಇದ್ದಾರೆ ಪ್ರಧಾನಮಂತ್ರಿ ಆದಿಯಾಗಿ. ಆದರೆ ನೈಜವಾಗಿರ್ತಕ್ಕಂಥ ಕಾಳಜಿ ಅವರಲ್ಲಿಲ್ಲ. ಇದನ್ನು ವಿರೋಧ ಮಾಡಿ ಎಲ್ಲಿವರೆಗೆ ಅಮಿತ್ ಶಾ ರಾಜೀನಾಮೆ ಕೊಡೋಂಗಿಲ್ಲ ಅಲ್ಲಿವರೆಗೆ ಈ ಹೋರಾಟ ನಿರಂತರವಾಗಿರ್ತಾ ಇದೆ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಎಲ್ಲ ಒಕ್ಕೂಟಗಳು, ಇವತ್ತು ಅಲ್ಪಸಂಖ್ಯಾತ ಸಮುದಾಯದ ಎಲ್ಲ ಸಮುದಾಯದ ಜನ ಇವತ್ತು ಬಿಜಾಪುರ ಬಂದ್ ಮಾಡ್ತಕ್ಕಂಥ ಕರೆಗೆ ಒಕ್ಕೂರ್ಲಿಂದ ನಮಗೆ ಒಂದು ಸಾಥನ್ನು ಕೊಟ್ಟಿದ್ದಾರೆ. ಇವತ್ತೇನು ನಮ್ಮ ಸ್ವಾಗತ ಮಾಡೋ ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳ ಬಗ್ಗೆ ಏನು ಹೆಸರು ತೆಗೆದುಕೊಂಡ್ರು ಅವರೆಲ್ಲರೂ ಕೂಡ ಈ ಒಂದು ಬಂದ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಬಂದ್ ಆಗಿರ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಿಮಗೂ ಕೂಡ ಒಂದು ವಿನಂತಿಯನ್ನು ಮಾಡ್ತೀವಿ. ಒಂದು ವ್ಯಾಪಕವಾದಂಥ ಒಂದು ಪ್ರಚಾರ ಇದು ನೀವು ಭಾಳ ಮುತುವರ್ಜಿಯನ್ನು ವಹಿಸಿಕೊಂಡು ಈ ದೇಶದ ಸಂವಿಧಾನ ಕರ್ತನಿಗೆ ಅಪಮಾನ ಆಗಿದೆ ಅಂತಕ್ಕಂಥ ಏನು ಪ್ರಜಾಪ್ರಭುತ್ವದ 4ನೇ ಒಂದು ಸ್ತಂಭ ತಾವೇನಿದ್ದೀರಿ ನೀವು ಅದನ್ನು ಮಾಡಬೇಕಾಗ್ತಾ ಇದೆ ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಕೂಡ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ನಿಮ್ಮ ಜವಾಬ್ದಾರಿ ಕೂಡ ಭಾಳ ಇದೆ. ಯಾಕಂದ್ರೆ ಕೆಲವು ಸಲ ಏನಾಗ್ತದೆ, ನಾವು ಹೇಳ್ತಕ್ಕಂಥ ಭಾಳ ಇಂಪಾರ್ಟೆಂಟ್ ವಿಷಯಗಳನ್ನು ಮರೆಮಾಚ್ತಕ್ಕಂಥದ್ದು ಆಗಬಾರ್ದು. ಇವತ್ತು ನಮಗ್ಯಾರಿಗೆ ಅಲ್ಲ, ಇಡೀ ದೇಶದ ಸಂವಿಧಾನಕರ್ತನಿಗೆ ಯಾವ ರೀತಿ ಅವರು ಅಪಮಾನ ಮಾಡಿದ್ದಾರೆ ಅಂತ ಹೇಳಿ ಅದಕ್ಕಾಗಿ
ಇಲ್ಲಿ ಅನೇಕ ಜನ ಇನ್ನೂ ಕೂಡ ಮಾತನಾಡಿದ್ದಾರೆ. ಇವತ್ತು 28ನೇ ತಾರೀಕಿಗೆ ನಡೀತಕ್ಕಂಥ ಇವತ್ತು ಶಾಲಾ ಕಾಲೇಜುಗಳು ಬಂದಾಗ್ತಾ ಇವೆ, ಬಸ್ಸುಗಳು ಬಂದಾಗ್ತಾ ಇದೆ, ಮಾರ್ಕೆಟ್ ಬಂದಾಗ್ತಾ ಇದೆ. ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಸಮುದಾಯಗಳಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಇವತ್ತು ಏನು ಈ ಒಂದು ಒಕ್ಕೂಟಿದೆ, ಸಂವಿಧಾನ ರಕ್ಷಣಾ ಸಮಿತಿಯ ಒಂದು ಇದರಲ್ಲಿ ಇವತ್ತು ಹಿಂದಾಗಿರ್ಬೋದು, ಅಹಿಂದ ಸಂಘಟನೆ ಆಗಿರ್ಬೋದು, ದಲಿತ ಎಲ್ಲ ಸಂಘಟನೆಗಳ ಮುಖ್ಯಸ್ಥರಾಗಿರ್ಬೋದು, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ವೇದಿಕೆಯ ಆಶ್ರಯ ಆಗಿರ್ಬೋದು, ಇವತ್ತೇನಿದೆ ಮಾನವ ಹಕ್ಕುಗಳ ಹೋರಾಟಗಾರರಾಗಿರ್ಬೋದು, ಎಲ್ಲರೂ ಕೂಡ ಈ ಬೆಂಬಲಕ್ಕೆ ಇದನ್ನು ಜವಾಬ್ದಾರಿಯನ್ನು ತೆಗೆದುಕೊಂಡು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕಾಗಿ ಈ ಬೆಂಬಲಕ್ಕೆ ನೀವು ವ್ಯಾಪಕವಾಗಿರ್ತಕ್ಕಂಥ ಒಂದು ಪ್ರಚಾರವನ್ನು ನಮಗೆ ಕೊಡೋದ್ರ ಮುಖಾಂತರ ನೀವು ಕೂಡ ಸಂವಿಧಾನದ ರಕ್ಷಣೆಗೆ ನಿಲ್ಲಬೇಕು ಅಂಥೇಳಿ ತಮ್ಮಲ್ಲಿ ಕೂಡ ವಿನಂತಿ ಮಾಡಿ, ಈಗ ನಮ್ಮ ಬಿಜಾಪುರ ನಗರದ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮ ಮುಷ್ರಫ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಆಮೇಲೆ ಆಸಂಗಿ ಅವರು, ಕೊಡ್ಬಾಗಿ ಅವರು, ನಮ್ಮ ಬಿಜಾಪುರ ಬಂದ್ 28 ತಾರೀಕು ಎಲ್ಲ ಸಂಘ ಸಂಸ್ಥೆಯವ್ರಿಗೆ ಎಲ್ಲರಿಗೂ ವಿನಂತಿ ಮಾಡೀವಿ. ಒಟ್ಟು ಬಿಜಾಪುರ ಬಂದ್ ಮಾಡಬೇಕು. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದು ಅವರು ರಾಜೀನಾಮೆರೇ ಕೊಡಬೇಕು. ದೇಶದೊಳಗೆ ಎಲ್ಲರಿಗೆ ಸ್ವಾರಿಯರೇ ಹೇಳಬೇಕು ಅಂತ ನಾವು ಬಿಜಾಪುರ ಬಂದ್ ಮಾಡ್ಲಿಕ್ಕತ್ತೀವಿ. 28 ತಾರೀಕು ಮುಂಜಾನೆ 10 ಗಂಟೆಗೆ ಸಿದ್ದೇಶ್ವರ ಗುಡಿಲಿಂದ ಬಸವೇಶ್ವರ ಸರ್ಕಲ್ಲಿಂದ ಗಾಂಧಿ ಚೌಕ್, ಬಸವೇಶ್ವರ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ತನಕ ಬರ್ತೀವಿ. ಎಲ್ಲರಿಗೂ ನಾವು ವಿನಂತಿ ಮಾಡ್ಲಿಕ್ಕತ್ತೀವಿ. ಎಲ್ಲ ಸಂಘ ಸಂಸ್ಥೆಯವರು, ಎಲ್ಲ ಶಾಲಾ ಕಾಲೇಜು, ಬಸ್ಸು, ಮಾರ್ಕೆಟು, ರಿಕ್ಷಾ ಎಲ್ಲರಿಗೂ ವಿನಂತಿ ಮಾಡಿ ನಾವು ಎಲ್ಲರೂ ಕೂಡಿ ನಮ್ಮ ಗೂಡು ಬರಬೇಕಂತ ವಿನಂತಿ ಮಾಡಿ. ಒಬ್ಬ ಕ್ರಿಮಿನಲ್ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿಯನ್ನು ಈ ದೇಶದ ಗೃಹ ಸಚಿವರಾಗಿ ಒಪ್ಪಿಕೊಂಡಿದ್ದೇ ಒಂದು ದೊಡ್ಡ ದುರಂತ ಅಂತ ಹೇಳಿ ನಾನು ಮೊದಲು ಭಾವಿಸ್ತೇನೆ. ಒಂದು ಸಂವಿಧಾನಿಕ ಹುದ್ದೆಯಲ್ಲಿದ್ದಂಥ ವ್ಯಕ್ತಿ ಇವತ್ತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಬಗ್ಗೆ ಇಷ್ಟೊಂದು ಅತ್ಯಂತ ಅಪಮಾನಕಾರಿಯಾಗಿ ಮಾತಾಡಿದ್ದನ್ನು ಖಂಡಿಸಿ ಇಡೀ ದೇಶಾದ್ಯಂತ ಕೋಲಾಹಲ ಎದ್ದಿದೆ. ಭಾರತ ದೇಶವಾಸಿಗಳು ಯಾರೂ ಅಂಬೇಡ್ಕರ್ ಅವರ ಅಪಮಾನವನ್ನು ನಾವು ಎಂದೂ ಸಹಿಸೋದಿಲ್ಲ. ಆ ಕಾರಣಕ್ಕಾಗಿ ನಾವು ಬರುವಂಥ ಶನಿವಾರ 28ಕ್ಕೇನು ದೊಡ್ಡ ಮಟ್ಟದ ವಿಜಾಪುರ ಬಂದ್ ಕರೆ ಕೊಟ್ಟಿದ್ದೀವಿ. ಇದಕ್ಕೆ ಈಗಾಗಲೇ ಎಲ್ಲ ಸಂಘ ಸಂಸ್ಥೆಗಳನ್ನು, ಮಾರುಕಟ್ಟೆಯನ್ನು, ವ್ಯಾಪಾರಸ್ಥರ ಸಂಪರ್ಕ ಮಾಡಿ ಎಲ್ಲ ದೊಡ್ಡ ಪ್ರಮಾಣದ ಬೆಂಬಲ ವ್ಯಕ್ತ ಆಗಿದೆ. ಮತ್ತು ಏನು ಇವರು BJP ಅವರು ಇತ್ತೀಚಲಾಗಿ ಬಾಬಾ ಸಾಹೇಬ್ರ ಬಗ್ಗೆ ಒಂದು ಪ್ರೀತಿಯನ್ನು, ಕಳಕಳಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಇವರಿಗೆ 2 ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ನೀವು ಬಾಬಾ ಸಾಹೇಬ್ರ ಬಗ್ಗೆ ಹೇಳ್ತೀರಲ್ಲ, ಗುಜರಾತಿನಲ್ಲಿ ನಿಮ್ಮದೇ ಸರ್ಕಾರ ಇದೆ. ಗುಜರಾತಿನ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಇದುವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ನೀವು ಹಾಕ್ತಾ ಇಲ್ಲ, ಯಾಕೆ? ಆಮೇಲೆ ಇಷ್ಟೊಂದೆಲ್ಲ ನೀವು ಪ್ರೀತಿ ತೋರಿಸ್ತಾ ಇದ್ದೀರಿ ಬಾಬಾ ಸಾಹೇಬ್ರ ಬಗ್ಗೆ. ಇತ್ತಿತ್ತಲಾಗಿ ನಿಮಗೆ ನಿಜವಾದ ಏನಾದರೂ ಸ್ವಾಭಿಮಾನ ಇದ್ದರೆ, ಬಾಬಾ ಸಾಹೇಬ್ರ ಬಗ್ಗೆ ಒಂದು ಗೌರವ ಇದ್ದರೆ, ನಾವು ಕೊಟ್ಟಂಥ ಕರೆಗೆ ನೀವು ಕೂಡ ಬಂದು ಬೆಂಬಲಿಸಬೇಕು. ಯಾಕಂದ್ರೆ ಇದು ಪಕ್ಷಾತೀತವಾದಂಥ ಹೋರಾಟ. ಇದು ನಾವು ಯಾವುದೇ ಪಕ್ಷದ ಬ್ಯಾನರಲ್ಲಿ ಮಾಡ್ತಾ ಇಲ್ಲ. ಇದು ಕಾಂಗ್ರೆಸ್ ಪಕ್ಷದ ಬ್ಯಾನರಲ್ಲಿ ಮಾಡ್ತಾ ಇಲ್ಲ. ಎಲ್ಲ ಅಹಿಂದ, ಪ್ರಗತಿಪರ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವಾದಿಗಳ ಒಕ್ಕೂಟ, ರೈತ ಸಂಘ, ನಮ್ಮ ಕಮ್ಯುನಿಸ್ಟ್ ಪಕ್ಷ, ಮಹಿಳಾ ಸಂಘಟನೆಗಳು ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಹೀಗಾಗಿ ನಿಮಗಿದು ನಿಮ್ಮ ದೇಶಭಕ್ತಿಯನ್ನು, ನಿಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಿಮ್ಮ ಒಂದು ಗೌರವವನ್ನು ತೋರಿಸ್ಲಿಕ್ಕೆ ಒಂದು ಅವಕಾಶ ಇದೆ. ನೀವು ಬಂದು ಭಾಗಿಯಾಗಿ ಬೆಂಬಲಿಸ್ರಿ ಅನ್ನೋಂಥ ಒಂದು ಒತ್ತಾಯವನ್ನು ನಾನು ಈ BJP ಪಕ್ಷಕ್ಕೆ ಮತ್ತು ಮುಖಂಡರಿಗೆ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಥ್ಯಾಂಕ್ ಯು. ಈ ಅದಕ್ಕಿಂತಲೂ ಮುಂಚೆನೇ 1947ನೇ ಇಸ್ವಿಯಿಂದ ಈ ಸಂವಿಧಾನವನ್ನು ವಿರೋಧ ಮಾಡ್ತಾ ಬಂದವರೇ BJPಯವರು, ಆಗಿನ ಜನಸಂಘದವರು, ಆಗಿನ RSSದವರು. ಶ್ಯಾಮ್ ಪ್ರಸಾದ್ ಮುಖರ್ಜಿ, ಗುರುಜಿ ಗೊಳವಲ್ಕರ್, ವೀರ್ ಸಾವರ್ಕರ್ ಇವರೆಲ್ಲರೂ ಸೇರಿಕೊಂಡು ಡಾಕ್ಟರ್ BR ಅಂಬೇಡ್ಕರ್ ಹಿಂದೂ ಕೋಡ್ ಬಿಲ್ ಬಗ್ಗೆ ಡಿಫರೆನ್ಸ್ ಬಂದಕ್ರೆ ಅವರು ಓಪನ್ ಆಗಿ ಆ ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧ ಮಾಡ್ತಕ್ಕಂಥ ಅವರು ಇತ್ತೀಚೆಗೆ ಏನು ಮಾಡ್ಲಿಕ್ಕತ್ತಿದ್ದಾರೆ ಅದು ನೈಜ ಪ್ರೀತಿ ಅಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಏನೇನೇನೇನೋ ಕತೆ ಹೇಳ್ತಾರೆ. ಒಂದು ವಿಚಾರ ನಾನು ಸ್ಪಷ್ಟವಾಗಿ ಹೇಳೋಕ್ಕೆ ಬಯಸ್ತೇನೆ. ಅವ್ರ ಮೇಲಿನ ಮೇಲೆ ಕಾಂಗ್ರೆಸ್ನವರು
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರು ಅಂತ ತಿಳ್ಕೊಂಡು ಏನೇನೋ ಒಂದೊಂದು ಕುಚೇದ್ಯ ಹೇಳಿಕೆಗಳನ್ನು ಕೊಡ್ತಾರೆ. ನೋಡಿರಿ, ರಾಜಕೀಯದೊಳಗೆ ಯಾವಾಗಲೂ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ. ಆ ಸೈದ್ಧಾಂತಿಕವಾಗಿ ಕೆಲವೊಂದು ಡಿಫರೆನ್ಸ್ ಇದ್ದದ್ದನ್ನು ಅದನ್ನೇ ಅವರು ಇದನ್ನು ದೊಡ್ಡ ರೂಪದೊಳಗೆ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರು ಅಂತ ತಿಳ್ಕೊಂಡು ಏನು ಬಿ ಜೆ ಪಿಯವ್ರು ಏನು ಹೇಳ್ತಾರೆ ಅದರಲ್ಲಿ ಏನೂ ಹೊರಳಿಲ್ಲ. ಬಿ ಜೆ ಪಿಯವ್ರದ್ದು ಪ್ರಿನ್ಸಿಪಲ್ ಐಡಿಯಾಲಜಿ ಏನರ ಇತ್ತಂದರೆ ಈ ದೇಶದಲ್ಲಿ ಮನುಸ್ಮೃತಿನೇ ಬರಬೇಕು ಅಂತಕ್ಕಂಥದ್ದು ಸ್ಪಷ್ಟವಾದಂಥ ವಿಚಾರ ಬಿ ಜೆ ಪಿಯವ್ರು ಇವತ್ತಿದೆ. ಇದು ಹಿಡನ್ ಅಜೆಂಡಾ. ಈಗ ಅವ್ರದ್ದೇ ಆದಂಥ ಎಂ ಪಿ ಅನಂತಕುಮಾರನವರು ನಾವು ಬಂದದ್ದೇ ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಅಂತ ಹೇಳ್ತಾರೆ. ಈ ರೀಸೆಂಟಾಗಿ ಹೇಳಿದ್ರು 400 ಅಬ್ಕೆ ಬಾರ್ 400 ಏನು ಹೇಳಿದ್ರು, 400 ಬಂದರೆ ಸಂವಿಧಾನ ಬದಲಾವಣೆ ಮಾಡ್ತೇವೆ ಅಂತ. ಸೊ ಈ ದೇಶದ ಅಪ್ರೆಸ್ಡ್ ಕಮ್ಯುನಿಟಿ ಯಾವತ್ತೂ ಅದೇ ಪರಿಸ್ಥಿತಿ ಒಳಗೆ ಏನು ಒಂದು 1000 ವರ್ಷದ ಹಿಂದೆ ಆ ಸಾಮಾಜಿಕ ವ್ಯವಸ್ಥೆ ಹೆಂಗಿತ್ತು ಅದೇ ವ್ಯವಸ್ಥೆದೊಳಗೆ ಅಪ್ರೆಸ್ಡ್ ಕಮ್ಯುನಿಟಿ ಜನ ಇರಬೇಕು ಅಂತಕ್ಕಂಥದ್ದು ಧ್ಯೇಯ ಬಿ ಜೆ ಪಿಯವ್ರದ್ದು, RSS ಅವ್ರದ್ದು, ವಿಶ್ವ ಹಿಂದೂ ಪರಿಷತ್ನವ್ರದ್ದು ಇದೆ. ಸೊ ಅದಕ್ಕಾಗಿ ನಾನು ತಮ್ಮ ಮುಖಾಂತರ ಅಪೀಲ್ ಮಾಡ್ತೇನೆ, ಇದಕ್ಕೆ ಜರ್ನಲಿಸ್ಟ್ ಆ್ಯಂಡ್ ಜರ್ನಲ್, if the journalists are impartial in this country, they are the fourth pillar of the democracy. ಈ ಪ್ರಜಾಪ್ರಭುತ್ವದ 4ನೇ ಸ್ತಂಭ ಯಾವುದರ ಇದ್ದರೆ ಅದು ಜರ್ನಲಿಸ್ಟ್. ದಯಮಾಡಿ ಆನ್ ಬಿಹಾಫ್ ಆಫ್ ಆಲ್ ದೀಸ್ ಅಸೋಸಿಯೇಷನ್ಸ್ I am going to appeal to you, all of my journalist friends, kindly give due publicity to this pious mission. It is a pious mission. ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದಕ್ಕೆ ನೀವು ಇಂಪಾರ್ಷಲ್ ಆಗಿ, ಆನೆಸ್ಟ್ ಆಗಿ ಇದನ್ನು ದಯವಿಟ್ಟು ಎಕ್ಸ್ಪ್ರೆಸ್ ಮಾಡಿರಿ ಅಂತ ತಿಳ್ಕೊಂಡು ಇವತ್ತಿನ ದಿವಸ ಐ ವಿಲ್ ಫೋಲ್ಡ್ ಮೈ ಹ್ಯಾಂಡ್ and on behalf of all these communities, all these associations, I will request you. Thank you all. ಇವತ್ತು ಇಲ್ಲಿ ನೆರೆದಂಥ ಎಲ್ಲ ವೇದಿಕೆ ಮೇಲೆ ಕುರಿತಂಥ ಗಣ್ಯಾತಿಗಂತ ವ್ಯಕ್ತಿಗಳು ಇವತ್ತ ಭಾರತದ ಸಂವಿಧಾನ ಇವತ್ತು ವಿಶ್ವಕ್ಕೆ ಒಂದು ಸಮಾನತೆ ಅಸಮಾನತೆಯನ್ನು ಹೋರಾಡಿಸಿ ಸಮಾನತೆಯನ್ನು ತಂದಂಥ ಬಾಬಾ ಸಾಹೇಬರ ಸಂವಿಧಾನ ಪ್ರಬುದ್ಧ ಭಾರತ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಬಾಬಾ ಸಾಹೇಬರ ಸಂವಿಧಾನ ಭಾಳ ಅವಶ್ಯಕತೆ ಇದೆ. ಅಂಥದ್ದನ್ನು ಜಾತಿವಾದಿ ತೈಗಂಡರು ಆದಂಥ RSS, ಬಜರಂಗದಳ, ವಿಶ್ವ ಹಿಂದೂ ಪರಿಷತ್ ಇವತ್ತ ಮತ್ತೆ ಈ ದೇಶದಲ್ಲಿ ಚಾತುರ್ವರ್ಣ ಪದ್ಧತಿ ನಿರ್ಮಾಣ ಮಾಡಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ಅವಮಾನ ಮಾಡೋಕ್ಕೋಸ್ಕರ ಇವತ್ತ ದಲಿತ ಚಳವಳಿಗಳ ಹೋರಾಟಗಳ ಮುಖಾಂತರ ನಾವು ಹೇಳ್ತಿದ್ದೀವಿ. ಚಳವಳಿಯನ್ನು ಕಟ್ಟುವಂತಹ ಅವರಿಗೆ BJP ಅವರಿಗೆ RSS ಅವರಿಗೆ ಸವಾಲು ಹಾಕ್ತಿದ್ವಿ. ಅವರಿಗೆ ಬೇಕಾದದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬೇಡ, ಸಾಧು ಸಂತರ ಸಂವಿಧಾನ ಬೇಕು. ನಾವು ಆವಾಗ ಇವತ್ತು ಚಳವಳಿಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಮಂದಿರ ಮಸೀದಿ ನಾಟಕ ಸಾಕು, ಮಂಡಳ ವರದಿ ಜಾರಿಯಲ್ಲಿ ಬರಬೇಕು ಅನ್ನುವಂಥ ಸ್ಲೋಗನ್ನ ಬಳಿಕ ಇವತ್ತು RSS ಅವರು, ಬಜರಂಗದವರಿಗೆ, ಜಾತಿವಾದಿ ಪತ್ರಪತ್ರ ಹಿತಾಸಕ್ತಿಗಳಿಗೆ ನಾವು ಎಚ್ಚರಿಕೆ ಮಾತನ್ನು ಕೊಡ್ತಿದ್ದೀವಿ. ಆ ಸಂದರ್ಭದಲ್ಲಿ ಇವತ್ತ ಕೇಂದ್ರದಲ್ಲಿ ಬಂದಂಥ BJP ಸರ್ಕಾರ, ಅಮಿತ್ ಶಾ ಏನಂತವರು ಕುಖ್ಯಾತ ರೇವಡಿ ಅನಿಸಿಕೊಂಡಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅವಹೇಳನ ಮಾಡುವ ಮೂಲಕ ಇಡೀ ದೇಶದ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ವಿಚಾರದಾಗ, ಪ್ರಜಾಪ್ರಭುತ್ವ ಇಲ್ಲದಂತೆ ಮಾಡುವಂಥ ಸಂದರ್ಭದಾಗ ಇಂಥ ವಿಚಾರದ ಒಳಗೆ ನಾವೆಲ್ಲರೂ ಇವತ್ತು ಒಂದಾಗಿ, ಶೋಷಿತ ವರ್ಗಗಳ ಎಲ್ಲ ಒಂದಾಗಿ, ದೀನದಲಿತರು, ಅಲ್ಪಸಂಖ್ಯಾತರು ಎಲ್ಲ ಇವತ್ತು ನಾವು ಒಂದಾಗಿ ಇವತ್ತು ನಾಳೆ ಬರುತ್ತಿರುವಂಥ ದಿನದಲ್ಲಿ ಇವತ್ತು ನಾವು 28 ಶನಿವಾರ ಬಿಜಾಪುರ ಬಂದ ಕರೆಯನ್ನು ನಾವು ಕೊಡಬೇಕು. ಬಂದ ಕರೆಯಕ್ಕೆ ಮಹಿಳೆಯರು, ಎಲ್ಲ ದಲಿತ ಚಳವಳಿಗಾರರು, ಅಲ್ಪಸಂಖ್ಯಾತರು, ಇನ್ನುಳಿದವರು ಈ ಭಾಗದಲ್ಲಿ ನಾಳೆ
10,000 ಜನಸಂಖ್ಯೆ 20,000 ಜನಸಂಖ್ಯೆಗೆ ತಾವೆಲ್ಲ ತರ್ತೀರ ಅಂತ ನಾವು ಆಶೆಯನ್ನು ಮಾಡಿದ್ದೀವಿ. ಅದಕ್ಕೆಲ್ಲ ಪತ್ರಿಕೆ ಬಂಧುಗಳು ಸಂಪೂರ್ಣವಾಗಿ ನಮಗೆ ಬೆಂಬಲ ಕೊಡ್ತೀರಿ ಅನ್ನೋಂಥ ಆಸೆ ನಿಮ್ಮ ಮೇಲೆ ಭಾಳ ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ. ಅದಕ್ಕೆ ಈ ಹೋರಾಟ ಇವತ್ತು ಎಲ್ಲಿವರೆಗೆ ಅಮಿತ್ ಶಾ ರಾಜೀನಾಮೆ ಕೊಡೋದಿಲ್ಲ, ಎಲ್ಲಿವರೆಗೆ ಅಮಿತ್ ಶಾ ಸಮರ್ಥನೆ ಮಾಡಿಕೊಂಡಂತ ಪ್ರಧಾನಮಂತ್ರಿ ಮೋದಿ ಅವರು ಸಹಿತವಾಗಿ ರಾಜೀನಾಮೆ ಕೊಡುವಂತ ಇವತ್ತು ನಾವು ಇವತ್ತು ಅವ್ರಿಗೆ ರಾಜೀನಾಮೆ ಕೊಡುತ್ತೆ ಈ ಹೋರಾಟವನ್ನು ಎಂದಿಗೂ ಬಿಡೋಕ್ಕಾಗೋದಿಲ್ಲ. ಈ ಹೋರಾಟವನ್ನು ಸಂಪೂರ್ಣವಾಗಿ ಎಲ್ಲ ದಲಿತ ಚಳವಳಿಗಾರರು ಎಲ್ಲ ಸಹಕಾರದಲ್ಲಿ ಬಂದಂಥವು ನಾನು ನಮ್ಮ ಶಕ್ತಿಯನ್ನು ನಾವು ತೋರಿಸಬೇಕು. ಹೋರಾಟದ ಮುಂಚಿನ ಕ್ರಮದಲ್ಲಿ ಮಹಿಳೆಯರು ಮತ್ತು ಇನ್ನುಳಿದವರು ಎಲ್ಲರೂ ಬರಬೇಕನ್ನ ಅನ್ನುವಂಥ ಮಾತನ್ನು ಹೇಳಿ ದಲಿತರನ್ನು ಸುಟ್ಟ ಬೆಂಕಿ ದೇಶವನ್ನು ಸುಟ್ಟಿತ್ತು ಅನ್ನುವಂಥ ಮಾತನ್ನು ಎಚ್ಚರಿಕೆ ಕೊಡುತ್ತಾ ನನ್ನೊಂದೆರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಅನೇಕ ಕ್ರಿಮಿನಲ್ ಕೇಸ್ಗಳನ್ನು ಹೊಂದಿರುವ ಅಮಿತ್ ಶಾನನ್ನ ಮೊದಲ ಸಂಪುಟದಲ್ಲಿ ಇಟ್ಕೊಂಡಿದ್ದೇ ದೊಡ್ಡ ಅಪರಾಧ. ಮೋದಿಯವರೆಲ್ಲ ಗಮನಿಸಬೇಕು. ಮತ್ತೆ ಹೇಳಿಕೆ ಕೊಡ್ತಾರೆ ಮೋದಿಯವರು, ನಾವೆಲ್ಲ ಅಂಬೇಡ್ಕರ್ ತತ್ವದಲ್ಲಿ ಅದೇವಿ. ಹೌದು, ಅದಿರಿ ಸಾಹೇಬ್ರೆ, ನೀವು ಅದಿರಿ ಅಂತ ಹೇಳಿ ನೀವು ಭಾರತದ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ಮಹಿಳೆಯನ್ನು ಇವತ್ತು ರಾಷ್ಟ್ರಪತಿಯನ್ನಾಗಿ ಮಾಡಿದ್ದೀರಿ. ಆದರೆ ಹೇಳುವುದಕ್ಕೆ ಮಾತ್ರ ಅಲ್ಲ, ಇವತ್ತು ನಾವು ಯಾವುದೇ ಗ್ರಂಥಗಳನ್ನು ನಾವು ಪೂಜಿಸಬೇಕು ಅಂತಂದ್ರೆ ನಮ್ಮ ಧರ್ಮದ ಗ್ರಂಥಗಳನ್ನು ನಾವು ಮನೆಯಲ್ಲಿ ಪೂಜಿಸಬೇಕು. ಹೊರತಾಗಿ ನಾವು ಮನೆ ಬಿಟ್ಟು ಹೊರಗೆ ಬಂದಾಗ ನೀವು ಜನರ ಒಂದು ಕಲ್ಯಾಣಕ್ಕಾಗಿ ಯೋಚಿಸುವಂತಹ ದೇವಸ್ಥಾನ, ಸಂವಿಧಾನ, ಅಲ್ಲೇ ನೀವು ಅಂಬೇಡ್ಕರ್ ಅವ್ರನ್ನ ಹೀಯಾಳಿಸ್ತೀರಿ ಅಂತಂದ್ರೆ ನೀವು ಈ ಜಾಗದೊಳಗೆ ಇರ್ಲಿಕ್ಕೆ ಲಾಯಕ್ಕಿಲ್ಲ. ಅದಕ್ಕಾಗಿ ಮಹಿಳೆಯರಿಗೆ ಇವತ್ತು ಸ್ವತಂತ್ರ ಮತ್ತು ಸಮಾನತೆಯನ್ನು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಈ ಒಂದು ಸಂವಿಧಾನಕ್ಕೆ ನೀವು ಅವಮಾನ ಮಾಡಿದ್ದೀರಿ, ಅದು ಅತ್ಯಂತ ಹೇಯ ಕೃತ್ಯ. ನೀವೆಲ್ಲ ಭಾವಿಸಿದ್ದೀರಿ ಅನುವಾದವನ್ನು ಹೊಳ್ಳಿ ತರಬೇಕು, ಪುರುಷ ಪ್ರಧಾನ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಹೇಳಿ ನೀವು ಕನಸು ಕಾಣ್ತಾ ಇದ್ದೀರಲ್ಲ, ಅದು ಎಂದೂ ಸತ್ಯ ಆಗುದಿಲ್ಲ. ಯಾಕಂದ್ರೆ ಮಹಿಳೆಯರು, ಬಹುಸಂಖ್ಯಾತ ಮಹಿಳೆಯರು ಸಹಿತ ಇವತ್ತು ನಾವೆಲ್ಲ ಓಟ್ ಹಾಕುವುದೇ ಮಹಿಳೆಯರ ಮೇಲುಗೈ. ಆ ಓಟದಿಂದ ನೀವೆಲ್ಲ ಆರಿಸಿ ಬರ್ತೀರಿ. ಆ ಒಂದು ಸಮಾನತೆಗೆ ನೀವು ಚ್ಯುತಿ ತರುವಂಥ ಮಾತುಗಳನ್ನು, ಸಂವಿಧಾನದ ಬಗ್ಗೆ ಅವಹೇಳನಕಾರಿಯಾಗಿ ಮಾತುಗಳನ್ನು ನೀವು ಸಂವಿಧಾನದಲ್ಲಿ ಮಾತಾಡ್ತೀರಿ ಅಂತಂದ್ರೆ ನೀವು ಈ ಜಾಗದಲ್ಲಿ ಇರ್ಲಿಕ್ಕೆ ಲಾಯಕ್ಕಿಲ್ಲ. ನಾವು ನಿರಂತರವಾಗಿ ಹೋರಾಟ ಮಾಡ್ತಾನೆ ಬಂದಿದ್ದೇವೆ. ಈ ಹೋರಾಟ ಎಲ್ಲಿವರೆಗೆ ಇರ್ತೈತೆ ಅಂತಂದ್ರೆ ಈ ಅಮಿತ್ ಶಾ ಅವರು ಇವತ್ತೇನು ಮೋದಿಯವ್ರು ನೋಡ್ರಿ, ವಾರಣಾಸಿ ಒಳಗೆ ರಾಮರಾಜ್ಯ ಕಟ್ತೇವೆ ಅಂತ ಹೇಳಿ ರಾಮ ಮಂದಿರ ನಿರ್ಮಾಣ ಮಾಡಿದ್ರು ಕೂಡ ಅದೇ ಒಂದು ಕ್ಷೇತ್ರದಲ್ಲಿ ಅವರು ಸೋಲನ್ನು ಅನುಭವಿಸಿದ್ದಾರೆ. ಆದರೆ ನೀವು ಮಾತಿನಲ್ಲಿ ತರ್ತಕ್ಕಂಥ ಕೆಲಸವನ್ನು ಕೃತಿಯಲ್ಲಿ ಮಾಡ್ತಾ ಇಲ್ಲ ಅನ್ನೋದನ್ನು ಸಹಿತ ಇಲ್ಲಿ ಇದೊಂದು ತೋರಿಸ್ಲಿಕ್ಕೆ ನೀವು ಹೊರಟಿದ್ದೀರಿ. ಅದಕ್ಕಾಗಿ ಅಮಿತ್ ಶಾ ಅವರು ಸಹಿತ ಮುಂದಿನ ಒಂದು ದಿನಮಾನಗಳಲ್ಲಿ ಈ ಒಂದು ಸೋಲನ್ನು ಉಂಡು ಇವತ್ತು ತಾವು ಮನೆಗೆ ಹೋಗಬೇಕು. ಈಗ ತಕ್ಷಣ ಆ ಒಂದು ಪರಿಸ್ಥಿತಿ ಬರುವುದಕ್ಕಿಂತ ಮುಂಚೆನೆ ತಾವೇ ಸ್ವತಃವಾಗಿ ರಾಜೀನಾಮೆ ಕೊಟ್ಟು ಇವತ್ತು ಮನೆಯಲ್ಲಿ ಕುಂತ್ರೆ ಮಾತ್ರ ತಾವು ಈ ಒಂದು ಅಂಬೇಡ್ಕರ್ ಅವರಿಗೆ ಸ್ವಲ್ಪ ತಕ್ಕ ಮಟ್ಟಿಗೆ ನೀವು ಗೌರವ ಸಲ್ಲಿಸಿದಿರಿ. ಆ ಒಂದು ಕೆಲಸವನ್ನು ನೀವು ಮಾಡ್ತೀರಿ ಅಂತ ಹೇಳಿ ನಾವೆಲ್ಲ